ಇನ್ನು ಭಾರತ ಮಹಿಳಾ ಕ್ರಿಕೆಟ್ ತಂಡ ತನ್ನ T20 ವಿಶ್ವಕಪ್ ಅಭಿಯಾನವನ್ನು ಭರ್ಜರಿಯಾಗಿ ಆರಂಭಿಸಲಿಕ್ಕೆ ಸಜ್ಜಾಗಿದೆ. ಇವತ್ತು ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ ಎಡ್ಜ್ಬಾಸ್ಟನ್ ಕ್ರೀಡಾಂಗಣದಲ್ಲಿ ಭಾರತ ಮಹಿಳಾ ತಂಡವು ತನ್ನ ಪರಂಪರಾತ್ಮಕ ಪ್ರತಿಸ್ಪರ್ಧಿ ಪಾಕಿಸ್ತಾನದ ವಿರುದ್ಧ ಕಣಕ್ಕಿಳಿಯುತ್ತೆ. ಏಕದಿನ ವಿಶ್ವಕಪ್ ಗೆದ್ದು ಬೀಗ್ತಾ ಇರುವಂತಹ ಭಾರತ ಮಹಿಳಾ ತಂಡ ಇವತ್ತು ಸಂಜೆ ಬರ್ಮಿಂಗ್ಹ್ಯಾಮ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಅದು ತನ್ನ ಆಟವನ್ನು ಆಡ್ತದೆ. T20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸುತ್ತೆ. ಪಾಕ್ ವಿರುದ್ಧ 13-3 ಒಂದು ಭರ್ಜರಿ ಗೆಲುವಿನ ಇತಿಹಾಸವನ್ನು ಹೊಂದಿರುವಂಥ ಭಾರತಕ್ಕೆ ಪ್ರಸ್ತುತ ಭರ್ಜರಿ ಒಂದು ಫಾರ್ಮ್ ಕೂಡ ಈಗ ಸಿಗ್ತಾ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ಈಗ ಕ್ರಿಕೆಟ್ನಲ್ಲಿ ಕೇವಲ ಪುರುಷ ಆಟಗಾರರಷ್ಟೇ ಅಲ್ಲ, ಮಹಿಳಾ ಮಣಿಗಳು ಈಗ ಮಿಂಚುತ್ತಾ ಇದ್ದಾರೆ. ಸಾಕಷ್ಟು ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಜೊತೆಗೆ ಭಾರತೀಯರಿಂದ ಸ್ಪೆಷಲಿ ಕ್ರೀಡಾ ಪ್ರೇಮಿಗಳು, ಕ್ರಿಕೆಟ್ ಪ್ರೇಮಿಗಳಿಂದ ಸಾಕಷ್ಟು ಶಹಬಾಜ್ಗಿರಿ ಕೂಡ ಈಗ ಸಿಗ್ತಾ ಇದೆ. ಅದರಲ್ಲೂ ಕೂಡ ನೋಡಿ, ಈಗ ಪಾಕಿಸ್ತಾನದ ವಿರುದ್ಧ ಆಡ್ತಾರೆ ಅಂದಾಗ ಕೇವಲ ನಮ್ಮ ದೇಶದ ಜನ ಅಲ್ಲ, ಇಡೀ ವಿಶ್ವದ ಕ್ರಿಕೆಟ್ ಪ್ರೇಮಿಗಳು ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಪಾಕಿಸ್ತಾನ ನಮಗೆ ಸಾಂಪ್ರದಾಯಿಕ ಬದ್ಧ ವೈರಿಗಳವರು. ಅದು ಎಲ್ಲ ವಿಚಾರಕ್ಕೂ ಕೂಡ ಅದು ಅನ್ವಯ ಆಗ್ತದೆ. ಕೇವಲ ಯುದ್ಧದ ವಿಚಾರ, ವ್ಯವಹಾರದ ವಿಚಾರ ಅಲ್ಲ, ಕ್ರಿಕೆಟಲ್ಲಂತೂ ಜನ ನೋಡ್ತಾರೆ. ಹಾಗಾಗಿ ಸಾಕಷ್ಟು ಕುತೂಹಲಕಾರಿಯಾದಂತಹ ಮ್ಯಾಚ್ ಇದೆ. ಇನ್ನೊಂದು ಕಡೆ ಸ್ಪಿನ್ನರ್ಗಳಿಗೆ ನೆರವಾಗುವಂತಹ ಆ ಒಂದು ಪಿಚ್ ಇದೆಯಲ್ಲ, ಟಾಸ್ ಗೆದ್ದವರು ಫೀಲ್ಡಿಂಗ್ ಆಯ್ದುಕೊಳ್ಳುವ ಸಾಧ್ಯತೆ ಇದೆ. ಇತ್ತೀಚೆಗಷ್ಟೇ ಏಕದಿನ ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡಿದೆ ಭಾರತ ತಂಡ. ಈ ಆರಂಭಿಕ ಪಂದ್ಯ ಅತ್ಯಂತ ಮಹತ್ವದಾಗಿದೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಸಾಕಷ್ಟು ಆಟಗಳನ್ನು ಈ ಹಿಂದೆ ಕೂಡ ಆಡಿದ್ದಾರೆ. ಈ ಪಿಚ್ಚಲ್ಲಿ ಇದೇನು ಪಿಚ್ ಏನು ಹೊಸದೇನಲ್ಲ, ಪಾಕಿಸ್ತಾನದವ್ರಿಗಿರ್ಬೋದು, ನಮ್ಮ ಇಂಡಿಯಾ ತಂಡದವ್ರಿಗಿರ್ಬೋದು, ಅದೇನು ಹೊಸದೇನಲ್ಲ, ಆಡಿದ್ದಾರೆ. ಆದರೆ ಈ ಕ್ರಿಕೆಟ್ ಅಭಿಮಾನಿಗಳು ಮಾತ್ರ ಈಗ ಕಾತುರದಿಂದ ಕಾಯ್ತಾ ಇದ್ದಾರೆ. ಗೆದ್ದು ಬಾ ಇಂಡಿಯಾ ಅನ್ನುವಂಥದ್ದೊಂದು ಸಹಜವಾಗಿ ಸ್ಲೋಗನ್ಗಳು ಎಲ್ಲ ಕಡೆಯೂ ಈಗ ಕೇಳಿಸ್ತಾ ಇದೆ. ಒಟ್ಟಿನಲ್ಲಿ ಅದರಲ್ಲೂ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ತಂಡ ಆಡ್ತಾ ಇದೆ, ಟೀಮ್ ಇಂಡಿಯಾ ಆಡ್ತಾ ಇದೆ ಅಂದಾಗ ಕುತೂಹಲ ಜಾಸ್ತಿ ಆಗಿರ್ತದೆ. ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮಹಿಳಾ T20 ವಿಶ್ವಕಪ್ ಪಂದ್ಯಾವಳಿ ಇದೆ. ಇನ್ನು ಇದು ಒಂದು ಹೈ ವೋಲ್ಟೇಜ್ ಪಂದ್ಯ ಅಂದರೂ ಕೂಡ ತಪ್ಪಾಗಲಿಕ್ಕೆ ಆಗಲ್ಲ. ಯಾಕಂದರೆ ಈ ಒಂದು ಪಂದ್ಯಕ್ಕೆ ಇಡೀ ವಿಶ್ವದ ಕ್ರೀಡಾ ಪ್ರೇಮಿಗಳು, ಕ್ರಿಕೆಟ್ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಮಹಿಳಾ ಕ್ರಿಕೆಟ್ ಮಹಾಯುದ್ಧಕ್ಕೆ ಈಗ ವೇದಿಕೆ ಈಗ ಸಜ್ಜು ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಹಜವಾಗಿ ಟಾಸ್ ಗೆದ್ದವರು ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ಫೀಲ್ಡಿಂಗ್ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ, ಈ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಆ ಪಿಚ್ ಹೆಂಗಿದೆಯೋ ಏನೋ, ರನ್ ಬರುತ್ತೋ ಇಲ್ವೋ, ಅದೊಂದು ಸಲ ಒಂದು ಆಟ ಆಡಿದವರಿಗೆ, ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡವರಿಗೆ ಅದು ಸಹಜವಾಗಿ ಅವರಿಗೆ ಗೊತ್ತಾಗ್ತದೆ. ಟಾಸ್ ಗೆದ್ದವರು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಿನಲ್ಲಿ ಇವತ್ತು ಟೀಮ್ ಇಂಡಿಯಾದ ಮಹಿಳಾ ಮಣಿಗಳು ಜೊತೆಗೆ ಪಾಕಿಸ್ತಾನದವರ ನಡುವೆ ಒಂದಿಷ್ಟು ಸಮರ, ಕ್ರಿಕೆಟ್ನ ಸಮರ ಇದು ನಡೀತದೆ. ಯಾಕಂದರೆ ಪಾಕಿಸ್ತಾನ ಅಂತ ಬಂದಾಗ ಸಹಜವಾಗಿ ನಾವು ಅವ್ರನ್ನ ಸಾಂಪ್ರದಾಯಿಕ ಬದ್ಧ ವೈರಿಗಳಾಗಿ ನಾವು ನೋಡ್ತೀವಿ, ಅದು ಎಲ್ಲ ವಿಚಾರಗಳಲ್ಲೂ ಇರ್ಬೋದು. ಹಾಗಾಗಿ ಇವತ್ತು ನಮ್ಮ ಭಾರತದ ಮಹಿಳಾ ಮಣಿಗಳು, ನಮ್ಮ ಭಾರತದ ಹೆಮ್ಮೆಯ ಮಹಿಳಾ ಕ್ರೀಡಾಪಟುಗಳು ಇವತ್ತು ಬರ್ಮಿಂಗ್ಹ್ಯಾಮ್ನಲ್ಲಿ ಒಂದು ಯುದ್ಧವನ್ನು ಮಾಡ್ತಾರೆ, ರಣರಂಗವನ್ನು ಸೃಷ್ಟಿ ಮಾಡ್ತಾರೆ. ಗೆದ್ದು ಬಾ ಇಂಡಿಯಾ ಅನ್ನುವಂತಹ ಮಾತುಗಳು ಎಲ್ಲೆಡೆ ಈಗ ಕ್ರಿಕೆಟ್ ಪ್ರೇಮಿಗಳಿಂದ ಕೇಳಿ ಬರ್ತಾ ಇದೆ.